ದೇಶದಲ್ಲಿ ಮತ್ತೆ ಕರೋನಾ ನಾಗಾಲೋಟ ಶುರುವಾಗಿದೆ. ಕೋವಿಡ್ ಕೇಸ್ಗಳ ಸಂಖ್ಯೆ 2710ಕ್ಕೆ ಏರಿಕೆಯಾಗಿದೆ. ಕೇರಳ ಹಾಗೂ ಮಹಾರಾಷ್ಟ್ರದಲ್ಲಿ ಹೆಚ್ಚು ಕೇಸ್ಗಳು ಸ್ಫೋಟಗೊಳ್ತಾ ಇರುವಂತದ್ದು. ಕರ್ನಾಟಕಕ್ಕೂ ಕೂಡ ಕೇರಳ ಕಂಟಕ ತರುತ್ತಾ, ಯಾಕಂದ್ರೆ ಕೇರಳ ಗಡಿ ಭಾಗದಲ್ಲಿ ಇದೆ, ಕರ್ನಾಟಕದ ಗಡಿಗೆ ಹೊಂದಿಕೊಂಡಂತಿದೆ. ಅಲ್ಲಿಂದ ಸಾಕಷ್ಟು ಜನ ಕರ್ನಾಟಕಕ್ಕೆ ಬರ್ತಾರೆ. ಹಾಗಾಗಿ ಕರೋನಾ ಕೇಸ್ಗಳು ಕೇರಳದಿಂದ ಇಲ್ಲಿಗೆ ಇಂಪೋರ್ಟ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಕರ್ನಾಟಕಕ್ಕೆ ಕೇರಳ ಕಂಟಕವಾಗುತ್ತಾ ಅನ್ನುವಂಥದ್ದು. ದೇಶದಲ್ಲಿ ಕರೋನಾ ನಾಗಾಲೋಟ ಕಂಡು ಬರ್ತಾ ಇದೆ. ಕರೋನಾ ಕೇಸ್ಗಳ ಸಂಖ್ಯೆ ದಿನೇ ಹೆಚ್ಚಳವಾಗ್ತಾ ಇದೆ. ಸಾಕಷ್ಟು ದೊಡ್ಡ ಮಟ್ಟದ ತಯಾರಿ ಬೇಕಿದಕ್ಕೆ, ಯಾಕಂತಂದ್ರೆ ಕೇಸ್ಗಳ ಸಂಖ್ಯೆ ಒಂದೇ ಬಾರಿಗೆ ಹೆಚ್ಚಳ ಆಗುವಂತಹ ಸಾಧ್ಯತೆಗಳಿರುತ್ತೆ. ಕಳೆದ ಸಾರಿ ಕರೋನಾ ಬಂದಿದ್ದೆ ಹಾಗೆ ಅಲ್ಲಿ ತೊಂದರೆ ಆಗಿದ್ದು ಕೋವಿಡ್ ಬಂತು ಅನ್ನೋಕ್ಕಿಂತ ಹೆಚ್ಚಾಗಿ ಆಲ್ ಆಫ್ ಅ ಸಡನ್ ನಂಬರ್ ಆಫ್ ಪೇಷಂಟ್ಸ್ ತುಂಬಾ ಜಾಸ್ತಿ ಆಗ್ಬಿಟ್ರು. ಅವರನ್ನ ಮ್ಯಾನೇಜ್ ಮಾಡಕ್ಕೆ ಆಸ್ಪತ್ರೆಗಳ ಬಳಿ ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ ಅನ್ನುವಂಥದ್ದು ಸಾಕಷ್ಟು ಸಮಸ್ಯೆ ಆಯಿತು. ಬೆಡ್ಗಳಿರಲಿಲ್ಲ ಅನ್ನೋದೇ ಬಹಳ ಸಮಸ್ಯೆ ಆಯಿತು. ಸೊ ಸರ್ಕಾರ ಒಂದು ಮಟ್ಟಿಗೆ ತಯಾರಿ ಸಿದ್ಧತೆಗಳನ್ನ ಇಟ್ಕೊಳ್ಬೇಕಾಗತ್ತೆ ಅಂತ ಅನ್ಸುತ್ತೆ. ತಜ್ಞರು ಹೇಳೋ ಪ್ರಕಾರ ಈ ಹಿಂದಿನ ಕೋವಿಡ್-19 ಅಷ್ಟು ಇದು ಪ್ರಬಲವಾಗಿ ಇಲ್ಲ, ಸ್ವಲ್ಪ ವೀಕ್ ಆಗಿದೆ. ನಮ್ಮಲ್ಲಿ ಇಮ್ಯುನಿಟಿ ಕೂಡ, ಹರ್ಡ್ ಇಮ್ಯುನಿಟಿ ಅಂತ ಏನ್ ಹೇಳ್ತಾರೆ, ಇಮ್ಯುನಿಟಿ ಕೂಡ ಡೆವಲಪ್ ಆಗಿದೆ. ಸ್ಟಿಲ್ ಇನ್ನಷ್ಟು ಪ್ರಿಪರೇಷನ್ಸ್ ಬೇಕಾಗಿದೆ. ದೇಶದಲ್ಲಿ ಮತ್ತೆ ಕರೋನಾ ನಾಗಾಲೋಟ ಶುರುವಾಗಿದೆ. ಕೋವಿಡ್ ಕೇಸ್ಗಳ ಸಂಖ್ಯೆ 2710ಕ್ಕೆ ಏರಿಕೆಯಾಗಿದೆ. ಕೇರಳ ಹಾಗೂ ಮಹಾರಾಷ್ಟ್ರದಲ್ಲಿ ಹೆಚ್ಚು ಕೇಸ್ಗಳು ಸ್ಫೋಟಗೊಳ್ತಾ ಇರುವಂತದ್ದು. ಕರ್ನಾಟಕಕ್ಕೂ ಕೂಡ ಕೇರಳ ಕಂಟಕ ತರುತ್ತಾ, ಯಾಕಂದ್ರೆ ಕೇರಳ ಗಡಿ ಭಾಗದಲ್ಲಿ ಇದೆ, ಕರ್ನಾಟಕದ ಗಡಿಗೆ ಹೊಂದಿಕೊಂಡಂತಿದೆ. ಅಲ್ಲಿಂದ ಸಾಕಷ್ಟು ಜನ ಕರ್ನಾಟಕಕ್ಕೆ ಬರ್ತಾರೆ. ಹಾಗಾಗಿ ಕರೋನಾ ಕೇಸ್ಗಳು ಕೇರಳದಿಂದ ಇಲ್ಲಿಗೆ ಇಂಪೋರ್ಟ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಕರ್ನಾಟಕಕ್ಕೆ ಕೇರಳ ಕಂಟಕವಾಗುತ್ತಾ ಅನ್ನುವಂಥದ್ದು. ದೇಶದಲ್ಲಿ ಕರೋನಾ ನಾಗಾಲೋಟ ಕಂಡು ಬರ್ತಾ ಇದೆ. ಕರೋನಾ ಕೇಸ್ಗಳ ಸಂಖ್ಯೆ ದಿನೇ ಹೆಚ್ಚಳವಾಗ್ತಾ ಇದೆ. ಸಾಕಷ್ಟು ದೊಡ್ಡ ಮಟ್ಟದ ತಯಾರಿ ಬೇಕಿದಕ್ಕೆ, ಯಾಕಂತಂದ್ರೆ ಕೇಸ್ಗಳ ಸಂಖ್ಯೆ ಒಂದೇ ಬಾರಿಗೆ ಹೆಚ್ಚಳ ಆಗುವಂತಹ ಸಾಧ್ಯತೆಗಳಿರುತ್ತೆ. ಕಳೆದ ಸಾರಿ ಕರೋನಾ ಬಂದಿದ್ದೆ ಹಾಗೆ ಅಲ್ಲಿ ತೊಂದರೆ ಆಗಿದ್ದು ಕೋವಿಡ್ ಬಂತು ಅನ್ನೋಕ್ಕಿಂತ ಹೆಚ್ಚಾಗಿ ಆಲ್ ಆಫ್ ಅ ಸಡನ್ ನಂಬರ್ ಆಫ್ ಪೇಷಂಟ್ಸ್ ತುಂಬಾ ಜಾಸ್ತಿ ಆಗ್ಬಿಟ್ರು. ಅವರನ್ನ ಮ್ಯಾನೇಜ್ ಮಾಡಕ್ಕೆ ಆಸ್ಪತ್ರೆಗಳ ಬಳಿ ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ ಅನ್ನುವಂಥದ್ದು ಸಾಕಷ್ಟು ಸಮಸ್ಯೆ ಆಯಿತು. ಬೆಡ್ಗಳಿರಲಿಲ್ಲ ಅನ್ನೋದೇ ಬಹಳ ಸಮಸ್ಯೆ ಆಯಿತು. ಸೊ ಸರ್ಕಾರ ಒಂದು ಮಟ್ಟಿಗೆ ತಯಾರಿ ಸಿದ್ಧತೆಗಳನ್ನ ಇಟ್ಕೊಳ್ಬೇಕಾಗತ್ತೆ ಅಂತ ಅನ್ಸುತ್ತೆ. ತಜ್ಞರು ಹೇಳೋ ಪ್ರಕಾರ ಈ ಹಿಂದಿನ ಕೋವಿಡ್-19 ಅಷ್ಟು ಇದು ಪ್ರಬಲವಾಗಿ ಇಲ್ಲ, ಸ್ವಲ್ಪ ವೀಕ್ ಆಗಿದೆ. ನಮ್ಮಲ್ಲಿ ಇಮ್ಯುನಿಟಿ ಕೂಡ, ಹರ್ಡ್ ಇಮ್ಯುನಿಟಿ ಅಂತ ಏನ್ ಹೇಳ್ತಾರೆ, ಇಮ್ಯುನಿಟಿ ಕೂಡ ಡೆವಲಪ್ ಆಗಿದೆ. ಸ್ಟಿಲ್ ಇನ್ನಷ್ಟು ಪ್ರಿಪರೇಷನ್ಸ್ ಬೇಕಾಗಿದೆ. ದೇಶದಲ್ಲಿ ಮತ್ತೆ ಕರೋನಾ ನಾಗಾಲೋಟ ಶುರುವಾಗಿದೆ. ಕೋವಿಡ್ ಕೇಸ್ಗಳ ಸಂಖ್ಯೆ 2710ಕ್ಕೆ ಏರಿಕೆಯಾಗಿದೆ. ಕೇರಳ ಹಾಗೂ ಮಹಾರಾಷ್ಟ್ರದಲ್ಲಿ ಹೆಚ್ಚು ಕೇಸ್ಗಳು ಸ್ಫೋಟಗೊಳ್ತಾ ಇರುವಂತದ್ದು. ಕರ್ನಾಟಕಕ್ಕೂ ಕೂಡ ಕೇರಳ ಕಂಟಕ ತರುತ್ತಾ, ಯಾಕಂದ್ರೆ ಕೇರಳ ಗಡಿ ಭಾಗದಲ್ಲಿ ಇದೆ, ಕರ್ನಾಟಕದ ಗಡಿಗೆ ಹೊಂದಿಕೊಂಡಂತಿದೆ. ಅಲ್ಲಿಂದ ಸಾಕಷ್ಟು ಜನ ಕರ್ನಾಟಕಕ್ಕೆ ಬರ್ತಾರೆ. ಹಾಗಾಗಿ ಕರೋನಾ ಕೇಸ್ಗಳು ಕೇರಳದಿಂದ ಇಲ್ಲಿಗೆ ಇಂಪೋರ್ಟ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಕರ್ನಾಟಕಕ್ಕೆ ಕೇರಳ ಕಂಟಕವಾಗುತ್ತಾ ಅನ್ನುವಂಥದ್ದು. ದೇಶದಲ್ಲಿ ಕರೋನಾ ನಾಗಾಲೋಟ ಕಂಡು ಬರ್ತಾ ಇದೆ. ಕರೋನಾ ಕೇಸ್ಗಳ ಸಂಖ್ಯೆ ದಿನೇ ಹೆಚ್ಚಳವಾಗ್ತಾ ಇದೆ. ಸಾಕಷ್ಟು ದೊಡ್ಡ ಮಟ್ಟದ ತಯಾರಿ ಬೇಕಿದಕ್ಕೆ, ಯಾಕಂತಂದ್ರೆ ಕೇಸ್ಗಳ ಸಂಖ್ಯೆ ಒಂದೇ ಬಾರಿಗೆ ಹೆಚ್ಚಳ ಆಗುವಂತಹ ಸಾಧ್ಯತೆಗಳಿರುತ್ತೆ. ಕಳೆದ ಸಾರಿ ಕರೋನಾ ಬಂದಿದ್ದೆ ಹಾಗೆ ಅಲ್ಲಿ ತೊಂದರೆ ಆಗಿದ್ದು ಕೋವಿಡ್ ಬಂತು ಅನ್ನೋಕ್ಕಿಂತ ಹೆಚ್ಚಾಗಿ ಆಲ್ ಆಫ್ ಅ ಸಡನ್ ನಂಬರ್ ಆಫ್ ಪೇಷಂಟ್ಸ್ ತುಂಬಾ ಜಾಸ್ತಿ ಆಗ್ಬಿಟ್ರು. ಅವರನ್ನ ಮ್ಯಾನೇಜ್ ಮಾಡಕ್ಕೆ ಆಸ್ಪತ್ರೆಗಳ ಬಳಿ ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ ಅನ್ನುವಂಥದ್ದು ಸಾಕಷ್ಟು ಸಮಸ್ಯೆ ಆಯಿತು. ಬೆಡ್ಗಳಿರಲಿಲ್ಲ ಅನ್ನೋದೇ ಬಹಳ ಸಮಸ್ಯೆ ಆಯಿತು. ಸೊ ಸರ್ಕಾರ ಒಂದು ಮಟ್ಟಿಗೆ ತಯಾರಿ ಸಿದ್ಧತೆಗಳನ್ನ ಇಟ್ಕೊಳ್ಬೇಕಾಗತ್ತೆ ಅಂತ ಅನ್ಸುತ್ತೆ. ತಜ್ಞರು ಹೇಳೋ ಪ್ರಕಾರ ಈ ಹಿಂದಿನ ಕೋವಿಡ್-19 ಅಷ್ಟು ಇದು ಪ್ರಬಲವಾಗಿ ಇಲ್ಲ, ಸ್ವಲ್ಪ ವೀಕ್ ಆಗಿದೆ. ನಮ್ಮಲ್ಲಿ ಇಮ್ಯುನಿಟಿ ಕೂಡ, ಹರ್ಡ್ ಇಮ್ಯುನಿಟಿ ಅಂತ ಏನ್ ಹೇಳ್ತಾರೆ, ಇಮ್ಯುನಿಟಿ ಕೂಡ ಡೆವಲಪ್ ಆಗಿದೆ. ಸ್ಟಿಲ್ ಇನ್ನಷ್ಟು ಪ್ರಿಪರೇಷನ್ಸ್ ಬೇಕಾಗಿದೆ. ದೇಶದಲ್ಲಿ ಮತ್ತೆ ಕರೋನಾ ನಾಗಾಲೋಟ ಶುರುವಾಗಿದೆ. ಕೋವಿಡ್ ಕೇಸ್ಗಳ ಸಂಖ್ಯೆ 2710ಕ್ಕೆ ಏರಿಕೆಯಾಗಿದೆ. ಕೇರಳ ಹಾಗೂ ಮಹಾರಾಷ್ಟ್ರದಲ್ಲಿ ಹೆಚ್ಚು ಕೇಸ್ಗಳು ಸ್ಫೋಟಗೊಳ್ತಾ ಇರುವಂತದ್ದು. ಕರ್ನಾಟಕಕ್ಕೂ ಕೂಡ ಕೇರಳ ಕಂಟಕ ತರುತ್ತಾ, ಯಾಕಂದ್ರೆ ಕೇರಳ ಗಡಿ ಭಾಗದಲ್ಲಿ ಇದೆ, ಕರ್ನಾಟಕದ ಗಡಿಗೆ ಹೊಂದಿಕೊಂಡಂತಿದೆ. ಅಲ್ಲಿಂದ ಸಾಕಷ್ಟು ಜನ ಕರ್ನಾಟಕಕ್ಕೆ ಬರ್ತಾರೆ. ಹಾಗಾಗಿ ಕರೋನಾ ಕೇಸ್ಗಳು ಕೇರಳದಿಂದ ಇಲ್ಲಿಗೆ ಇಂಪೋರ್ಟ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಕರ್ನಾಟಕಕ್ಕೆ ಕೇರಳ ಕಂಟಕವಾಗುತ್ತಾ ಅನ್ನುವಂಥದ್ದು. ದೇಶದಲ್ಲಿ ಕರೋನಾ ನಾಗಾಲೋಟ ಕಂಡು ಬರ್ತಾ ಇದೆ. ಕರೋನಾ ಕೇಸ್ಗಳ ಸಂಖ್ಯೆ ದಿನೇ ಹೆಚ್ಚಳವಾಗ್ತಾ ಇದೆ.
ಸಾಕಷ್ಟು ದೊಡ್ಡ ಮಟ್ಟದ ತಯಾರಿ ಬೇಕಿದಕ್ಕೆ. ಯಾಕಂತಂದ್ರೆ ಕೇಸ್ಗಳ ಸಂಖ್ಯೆ ಒಂದೇ ಬಾರಿಗೆ ಹೆಚ್ಚಳ ಆಗುವಂತಹ ಸಾಧ್ಯತೆಗಳಿರುತ್ತೆ. ಕಳೆದ ಸಾರಿ ಕರೋನಾ ಬಂದಿದ್ದೆ ಹಾಗೆ ಅಲ್ಲಿ ತೊಂದರೆ ಆಗಿದ್ದು ಕೋವಿಡ್ ಬಂತು ಅನ್ನೋಕ್ಕಿಂತ ಹೆಚ್ಚಾಗಿ ಆಲ್ ಆಫ್ ಅ ಸಡನ್ ನಂಬರ್ ಆಫ್ ಪೇಷಂಟ್ಸ್ ತುಂಬಾ ಜಾಸ್ತಿ ಆಗ್ಬಿಟ್ರು. ಅವರನ್ನ ಮ್ಯಾನೇಜ್ ಮಾಡಕ್ಕೆ ಆಸ್ಪತ್ರೆಗಳ ಬಳಿ ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ ಅನ್ನುವಂಥದ್ದು ಸಾಕಷ್ಟು ಸಮಸ್ಯೆ ಆಯಿತು. ಬೆಡ್ಗಳಿರಲಿಲ್ಲ ಅನ್ನೋದೇ ಬಹಳ ಸಮಸ್ಯೆ ಆಯಿತು. ಸರ್ಕಾರ ಒಂದು ಮಟ್ಟಿಗೆ ತಯಾರಿ ಸಿದ್ಧತೆಗಳನ್ನ ಇಟ್ಕೊಳ್ಬೇಕಾಗತ್ತೆ ಅಂತ ಅನ್ಸುತ್ತೆ. ತಜ್ಞರು ಹೇಳೋ ಪ್ರಕಾರ ಈ ಹಿಂದಿನ ಕೋವಿಡ್-19 ಅಷ್ಟು ಇದು ಪ್ರಬಲವಾಗಿ ಇಲ್ಲ, ಸ್ವಲ್ಪ ವೀಕ್ ಆಗಿದೆ. ನಮ್ಮಲ್ಲಿ ಇಮ್ಯುನಿಟಿ ಕೂಡ ಹರ್ಡ್ ಇಮ್ಯುನಿಟಿ ಅಂತ ಏನ್ ಹೇಳ್ತೇವೆ, ಇಮ್ಯುನಿಟಿ ಕೂಡ ಡೆವಲಪ್ ಆಗಿದೆ. ಸ್ಟಿಲ್ ಇನ್ನಷ್ಟು ಪ್ರಿಪರೇಷನ್ಸ್ ಬೇಕಾಗಿದೆ. ದೇಶದಲ್ಲಿ ಮತ್ತೆ ಕರೋನಾ ನಾಗಾಲೋಟ ಶುರುವಾಗಿದೆ. ಕೋವಿಡ್ ಕೇಸ್ಗಳ ಸಂಖ್ಯೆ 2710ಕ್ಕೆ ಏರಿಕೆಯಾಗಿದೆ. ಕೇರಳ ಹಾಗೂ ಮಹಾರಾಷ್ಟ್ರದಲ್ಲಿ ಹೆಚ್ಚು ಕೇಸ್ಗಳು ಸ್ಫೋಟಗೊಳ್ತಾ ಇರುವಂತದ್ದು. ಕರ್ನಾಟಕಕ್ಕೂ ಕೂಡ ಕೇರಳ ಕಂಟಕ ತರುತ್ತಾ, ಯಾಕಂದ್ರೆ ಕೇರಳ ಗಡಿ ಭಾಗದಲ್ಲಿ ಇದೆ, ಕರ್ನಾಟಕದ ಗಡಿಗೆ ಹೊಂದಿಕೊಂಡಂತಿದೆ. ಅಲ್ಲಿಂದ ಸಾಕಷ್ಟು ಜನ ಕರ್ನಾಟಕಕ್ಕೆ ಬರ್ತಾರೆ. ಹಾಗಾಗಿ ಕರೋನಾ ಕೇಸ್ಗಳು ಕೇರಳದಿಂದ ಇಲ್ಲಿಗೆ ಇಂಪೋರ್ಟ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಕರ್ನಾಟಕಕ್ಕೆ ಕೇರಳ ಕಂಟಕವಾಗುತ್ತಾ ಅನ್ನುವಂಥದ್ದು. ದೇಶದಲ್ಲಿ ಕರೋನಾ ನಾಗಾಲೋಟ ಕಂಡು ಬರ್ತಾ ಇದೆ. ಕರೋನಾ ಕೇಸ್ಗಳ ಸಂಖ್ಯೆ ದಿನೇ ಹೆಚ್ಚಳವಾಗ್ತಾ ಇದೆ. ಸಾಕಷ್ಟು ದೊಡ್ಡ ಮಟ್ಟದ ತಯಾರಿ ಬೇಕಿದಕ್ಕೆ. ಯಾಕಂತಂದ್ರೆ ಕೇಸ್ಗಳ ಸಂಖ್ಯೆ ಒಂದೇ ಬಾರಿಗೆ ಹೆಚ್ಚಳ ಆಗುವಂತಹ ಸಾಧ್ಯತೆಗಳಿರುತ್ತೆ. ಕಳೆದ ಸಾರಿ ಕರೋನಾ ಬಂದಿದ್ದೆ ಹಾಗೆ ಅಲ್ಲಿ ತೊಂದರೆ ಆಗಿದ್ದು ಕೋವಿಡ್ ಬಂತು ಅನ್ನೋಕ್ಕಿಂತ ಹೆಚ್ಚಾಗಿ ಆಲ್ ಆಫ್ ಅ ಸಡನ್ ನಂಬರ್ ಆಫ್ ಪೇಷಂಟ್ಸ್ ತುಂಬಾ ಜಾಸ್ತಿ ಆಗ್ಬಿಟ್ರು. ಅವರನ್ನ ಮ್ಯಾನೇಜ್ ಮಾಡಕ್ಕೆ ಆಸ್ಪತ್ರೆಗಳ ಬಳಿ ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ ಅನ್ನುವಂಥದ್ದು ಸಾಕಷ್ಟು ಸಮಸ್ಯೆ ಆಯಿತು. ಬೆಡ್ಗಳಿರಲಿಲ್ಲ ಅನ್ನೋದೇ ಬಹಳ ಸಮಸ್ಯೆ ಆಯಿತು. ಸರ್ಕಾರ ಒಂದು ಮಟ್ಟಿಗೆ ತಯಾರಿ ಸಿದ್ಧತೆಗಳನ್ನ ಇಟ್ಕೊಳ್ಬೇಕಾಗತ್ತೆ ಅಂತ ಅನ್ಸುತ್ತೆ. ತಜ್ಞರು ಹೇಳೋ ಪ್ರಕಾರ ಈ ಹಿಂದಿನ ಕೋವಿಡ್-19 ಅಷ್ಟು ಇದು ಪ್ರಬಲವಾಗಿ ಇಲ್ಲ, ಸ್ವಲ್ಪ ವೀಕ್ ಆಗಿದೆ. ನಮ್ಮಲ್ಲಿ ಇಮ್ಯುನಿಟಿ ಕೂಡ ಹರ್ಡ್ ಇಮ್ಯುನಿಟಿ ಅಂತ ಏನ್ ಹೇಳ್ತೇವೆ, ಇಮ್ಯುನಿಟಿ ಕೂಡ ಡೆವಲಪ್ ಆಗಿದೆ. ಸ್ಟಿಲ್ ಇನ್ನಷ್ಟು ಪ್ರಿಪರೇಷನ್ಸ್ ಬೇಕಾಗಿದೆ. ದೇಶದಲ್ಲಿ ಮತ್ತೆ ಕರೋನಾ ನಾಗಾಲೋಟ ಶುರುವಾಗಿದೆ. ಕೋವಿಡ್ ಕೇಸ್ಗಳ ಸಂಖ್ಯೆ 2710ಕ್ಕೆ ಏರಿಕೆಯಾಗಿದೆ. ಕೇರಳ ಹಾಗೂ ಮಹಾರಾಷ್ಟ್ರದಲ್ಲಿ ಹೆಚ್ಚು ಕೇಸ್ಗಳು ಸ್ಫೋಟಗೊಳ್ತಾ ಇರುವಂತದ್ದು. ಕರ್ನಾಟಕಕ್ಕೂ ಕೂಡ ಕೇರಳ ಕಂಟಕ ತರುತ್ತಾ, ಯಾಕಂದ್ರೆ ಕೇರಳ ಗಡಿ ಭಾಗದಲ್ಲಿ ಇದೆ, ಕರ್ನಾಟಕದ ಗಡಿಗೆ ಹೊಂದಿಕೊಂಡಂತಿದೆ. ಅಲ್ಲಿಂದ ಸಾಕಷ್ಟು ಜನ ಕರ್ನಾಟಕಕ್ಕೆ ಬರ್ತಾರೆ. ಹಾಗಾಗಿ ಕರೋನಾ ಕೇಸ್ಗಳು ಕೇರಳದಿಂದ ಇಲ್ಲಿಗೆ ಇಂಪೋರ್ಟ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಕರ್ನಾಟಕಕ್ಕೆ ಕೇರಳ ಕಂಟಕವಾಗುತ್ತಾ ಅನ್ನುವಂಥದ್ದು. ದೇಶದಲ್ಲಿ ಕರೋನಾ ನಾಗಾಲೋಟ ಕಂಡು ಬರ್ತಾ ಇದೆ. ಕರೋನಾ ಕೇಸ್ಗಳ ಸಂಖ್ಯೆ ದಿನೇ ಹೆಚ್ಚಳವಾಗ್ತಾ ಇದೆ. ಸಾಕಷ್ಟು ದೊಡ್ಡ ಮಟ್ಟದ ತಯಾರಿ ಬೇಕಿದಕ್ಕೆ. ಯಾಕಂತಂದ್ರೆ ಕೇಸ್ಗಳ ಸಂಖ್ಯೆ ಒಂದೇ ಬಾರಿಗೆ ಹೆಚ್ಚಳ ಆಗುವಂತಹ ಸಾಧ್ಯತೆಗಳಿರುತ್ತೆ. ಕಳೆದ ಸಾರಿ ಕರೋನಾ ಬಂದಿದ್ದೆ ಹಾಗೆ ಅಲ್ಲಿ ತೊಂದರೆ ಆಗಿದ್ದು ಕೋವಿಡ್ ಬಂತು ಅನ್ನೋಕ್ಕಿಂತ ಹೆಚ್ಚಾಗಿ ಆಲ್ ಆಫ್ ಅ ಸಡನ್ ನಂಬರ್ ಆಫ್ ಪೇಷಂಟ್ಸ್ ತುಂಬಾ ಜಾಸ್ತಿ ಆಗ್ಬಿಟ್ರು. ಅವರನ್ನ ಮ್ಯಾನೇಜ್ ಮಾಡಕ್ಕೆ ಆಸ್ಪತ್ರೆಗಳ ಬಳಿ ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ ಅನ್ನುವಂಥದ್ದು ಸಾಕಷ್ಟು ಸಮಸ್ಯೆ ಆಯಿತು. ಬೆಡ್ಗಳಿರಲಿಲ್ಲ ಅನ್ನೋದೇ ಬಹಳ ಸಮಸ್ಯೆ ಆಯಿತು. ಸರ್ಕಾರ ಒಂದು ಮಟ್ಟಿಗೆ ತಯಾರಿ ಸಿದ್ಧತೆಗಳನ್ನ ಇಟ್ಕೊಳ್ಬೇಕಾಗತ್ತೆ ಅಂತ ಅನ್ಸುತ್ತೆ. ತಜ್ಞರು ಹೇಳೋ ಪ್ರಕಾರ ಈ ಹಿಂದಿನ ಕೋವಿಡ್-19 ಅಷ್ಟು ಇದು ಪ್ರಬಲವಾಗಿ ಇಲ್ಲ, ಸ್ವಲ್ಪ ವೀಕ್ ಆಗಿದೆ. ನಮ್ಮಲ್ಲಿ ಇಮ್ಯುನಿಟಿ ಕೂಡ ಹರ್ಡ್ ಇಮ್ಯುನಿಟಿ ಅಂತ ಏನ್ ಹೇಳ್ತೇವೆ, ಇಮ್ಯುನಿಟಿ ಕೂಡ ಡೆವಲಪ್ ಆಗಿದೆ. ಸ್ಟಿಲ್ ಇನ್ನಷ್ಟು ಪ್ರಿಪರೇಷನ್ಸ್ ಬೇಕಾಗಿದೆ.